ಗಜೇಂದ್ರ ಮೋಕ್ಷ. ಭಕ್ತನ ಕರೆಗೆ ಓಡಿ ಬಂದ ಮಹಾವಿಷ್ಣು. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭಾಗವತ ಪುರಾಣದಲ್ಲಿರುವ ಅತ್ಯಂತ ಭಾವನಾತ್ಮಕ ಮತ್ತು ಭಕ್ತಿಯ ಮಹಿಮೆಯನ್ನು ಸಾರುವ ಗಜೇಂದ್ರ ಮೋಕ್ಷದ ಕಥೆಯನ್ನು ತಿಳಿದುಕೊಳ್ಳೋಣ. ಬಹಳ ಹಿಂದೆ ತ್ರಿಕೂಟ ಪರ್ವತದ ಸಮೀಪ ಒಂದು ಸುಂದರವಾದ ಸರೋವರವಿತ್ತು. ಅಲ್ಲಿ ಗಜೇಂದ್ರ ಎಂಬ ಬಲಿಷ್ಠ ಆನೆ ತನ್ನ ಕುಟುಂಬದೊಂದಿಗೆ ಸಂತೋಷದಿಂದ ವಾಸಿಸುತ್ತಿತ್ತು. ತನ್ನ ಬಲದ ಬಗ್ಗೆ ಗಜೇಂದ್ರನಿಗೆ ಅಪಾರ ಹೆಮ್ಮೆ ಇತ್ತು. ಒಂದು ದಿನ ತೀವ್ರ ಬಿಸಿಲಿನಿಂದ ಬಳಲಿದ ಗಜೇಂದ್ರ ತನ್ನ ಆನೆಗಳ ಹಿಂಡಿನೊಂದಿಗೆ ಆ ಸರೋವರಕ್ಕೆ ನೀರು ಕುಡಿಯಲು ಮತ್ತು ಸ್ನಾನ ಮಾಡಲು ಹೋದನು. ಆನೆಗಳು ನೀರಿನಲ್ಲಿ ಆಟವಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆಯೇ ಒಂದು ಭಯಂಕರ ಮೊಸಳೆ ಗಜೇಂದ್ರನ ಕಾಲನ್ನು ಬಲವಾಗಿ ಹಿಡಿದುಕೊಂಡಿತು. ಗಜೇಂದ್ರ ತನ್ನ ಸಂಪೂರ್ಣ ಶಕ್ತಿಯಿಂದ ಹೊರಬರಲು ಪ್ರಯತ್ನಿಸಿದನು. ಅವನ ಕುಟುಂಬದ ಆನೆಗಳು ಸಹ ಅವನನ್ನು ಎಳೆಯಲು ಪ್ರಯತ್ನಿಸಿದವು. ಆದರೆ ಮೊಸಳೆಯ ಹಿಡಿತ ದಿನದಿಂದ ದಿನಕ್ಕೆ ಇನ್ನಷ್ಟು ಬಲವಾಗುತ್ತಲೇ ಹೋಯಿತು. ಹೀಗೆ ಅನೇಕ ವರ್ಷಗಳ ಕಾಲ ಅವರ ನಡುವೆ ಹೋರಾಟ ನಡೆಯಿತು ಎಂದು ಪುರಾಣಗಳು ಹೇಳುತ್ತವೆ. ನೀರಿನಲ್ಲಿ ಇದ್ದ ಕಾರಣ ಮೊಸಳೆಗೆ ಹೆಚ್ಚು ಶಕ್ತಿ ದೊರೆಯಿತು. ಆದರೆ ಗಜೇಂದ್ರನ ಶಕ್ತಿ ನಿಧಾನವಾಗಿ ಕ್ಷೀಣಿಸತೊಡಗಿತು. ಆಗ ಗಜೇಂದ್ರನಿಗೆ ಒಂದು ಸತ್ಯದ ಅರಿವಾಯಿತು. ನನ್ನ ಬಲ, ನನ್ನ ಅಹಂಕಾರ, ನನ್ನ ಕುಟುಂಬ ಯಾವುದೂ ನನ್ನನ್ನು ರಕ್ಷಿಸಲು ಸಾಧ್ಯವಿಲ್ಲ. ನನ್ನನ್ನು ಕಾಪಾಡಬಲ್ಲವನು ಒಬ್ಬನೇ, ಶ್ರೀ ಮಹಾವಿಷ್ಣು ಎಂದು ಸಂಪೂರ್ಣ ಶರಣಾಗತಿಯಿಂದ ಪ್ರಾರ್ಥಿಸಿದನು. ಸರೋವರದಲ್ಲಿದ್ದ ಒಂದು ಕಮಲದ ಹೂವನ್ನು ತನ್ನ ಸೊಂಡಿಲಿನಿಂದ ಕಿತ್ತು ಆಕಾಶದ ಕಡೆ ಎತ್ತಿ, ಓ ನಾರಾಯಣ, ಓ ಜಗನ್ನಾಥ, ನನ್ನನ್ನು ರಕ್ಷಿಸು, ನನ್ನನ್ನು ರಕ್ಷಿಸು ಎಂದು ಹೃದಯಪೂರ್ವಕವಾಗಿ ಕರೆದನು. ಭಕ್ತನ ಆ ಆರ್ತನಾದವನ್ನು ಕೇಳಿದ ಮಹಾವಿಷ್ಣುವು ಕ್ಷಣ ಮಾತ್ರವೂ ತಡಮಾಡಲಿಲ್ಲ. ಗರುಡನ ಮೇಲೆ ಕುಳಿತು ವೈಕುಂಠದಿಂದ ನೇರವಾಗಿ ಬಂದ ವಿಷ್ಣುವು ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿ ಮೊಸಳೆಯ ತಲೆಯನ್ನು ಕತ್ತರಿಸಿದನು. ಗಜೇಂದ್ರನು ಮೊಸಳೆಯ ಹಿಡಿತದಿಂದ ಬಿಡುಗಡೆಯಾದನು. ಆದರೆ ಆ ಮೊಸಳೆಯು ಸಾಮಾನ್ಯ ಪ್ರಾಣಿಯಾಗಿರಲಿಲ್ಲ. ಹಿಂದಿನ ಜನ್ಮದಲ್ಲಿ ಹೂ ಎಂಬ ಗಂಧರ್ವನಾಗಿದ್ದನು. ಒಬ್ಬ ಋಷಿಯ ಶಾಪದಿಂದ ಮೊಸಳೆಯಾಗಿ ಜನಿಸಿದ್ದನು. ವಿಷ್ಣುವಿನ ಕೃಪೆಯಿಂದ ಅವನಿಗೂ ಶಾಪ ವಿಮೋಚನೆಯಾಯಿತು. ಗಜೇಂದ್ರನು ಸಹ ಹಿಂದಿನ ಜನ್ಮದಲ್ಲಿ ಇಂದ್ರದ್ಯುಮ ಎಂಬ ರಾಜನಾಗಿದ್ದನು. ಅಗಸ್ತ್ಯ ಮಹರ್ಷಿಯ ಶಾಪದಿಂದ ಆನೆಯಾಗಿ ಜನಿಸಿದ್ದನು. ವಿಷ್ಣುವಿನ ದರ್ಶನದಿಂದ ಅವನಿಗೂ ಮೋಕ್ಷ ದೊರೆಯಿತು. ಹೀಗೆ ಭಗವಂತನು ಇಬ್ಬರಿಗೂ ಶಾಪ ವಿಮೋಚನೆ ನೀಡಿ ತನ್ನ ಲೋಕಕ್ಕೆ ಕರೆದೊಯ್ದನು. ಈ ಕಥೆಯ ಸಂದೇಶ: ಈ ಕತೆ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ನಮ್ಮ ಬಲ, ಹಣ, ಅಧಿಕಾರ ಅಥವಾ ಸಂಬಂಧಗಳು ಯಾವಾಗಲೂ ನಮ್ಮನ್ನು ರಕ್ಷಿಸುವುದಿಲ್ಲ. ಆದರೆ ನಿಸ್ವಾರ್ಥ ಭಕ್ತಿ, ಸಂಪೂರ್ಣ ಶರಣಾಗತಿ ಮತ್ತು ಭಗವಂತನಲ್ಲಿ ಅಚಲವಾದ ನಂಬಿಕೆ ಇದ್ದರೆ ದೇವರು ಖಂಡಿತವಾಗಿಯೂ ನಮ್ಮ ನೆರವಿಗೆ ಬರುತ್ತಾನೆ. ಅದಕ್ಕಾಗಿಯೇ ಭಕ್ತನ ಕರೆಗೆ ಭಗವಂತನು ಎಂದಿಗೂ ತಡಮಾಡುವುದಿಲ್ಲ ಎಂದು ಹೇಳುತ್ತಾರೆ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಪೌರಾಣಿಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.